ಡಿಯರ್ ಸ್ಟೂಡೆಂಟ್ಸ್, ಐ ಹೋಪ್ ಎವ್ರಿ ಒನ್ಸ್ ಡೂಯಿಂಗ್ ವೆಲ್. ಬೆಳಿಗ್ಗೆ ಎದ್ದು ಸ್ಕೂಲ್ಗೆ ಹೋಗ್ಬೇಕು. ಸೀದಾ ಹೋಗ್ಬಿಡ್ತೀರಾ? ಇಲ್ಲ, ಕನ್ನಡಿ ಮುಂದೆ ನಿಂತ್ಕೊಂಡು ಮೇಕಪ್ ಹೊಡ್ಕೊಂಡು ಅಲಂಕಾರ ಮಾಡ್ಕೊಂಡು ನಾನು ಚೆನ್ನಾಗಿ ಕಾಣ್ತಿದ್ದೀನ ಇಲ್ವಾ ಅಂತ ನೋಡ್ಕೊಂಡು ಹೋಗ್ತೀರಾ. ಫೈನಾ? ಕ್ವಶನ್ ಈಸ್, ಕನ್ನಡಿ ಮುಂದೆ ನಿಂತ್ಕೊಂಡಾಗ ನೀವು ಕನ್ನಡಿಲಿ ಯಾತಕ್ಕೋಸ್ಕರ ಕಾಣಿಸ್ತೀರಾ? ದಿಸ್ ಈಸ್ ಒನ್ ಆಸ್ಪೆಕ್ಟ್. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಸೊ ದೀಪಾವಳಿ ಹಬ್ಬ ಬಂತು, ಪಟಾಕಿ ಹೊಡೆಯೋ ವಯಸ್ಸು, ಪಟಾಕಿ ಹೊಡಿತೀರಾ. ಆ್ಯಂಡ್ ಡೋಂಟ್ ಯು ಎಂಜಾಯ್ ದಟ್ ಕಲರ್ಸ್ ಇನ್ ದ ಸ್ಕೈ? ನೀವು ಪಟಾಕಿ ಹೊಡೆದ ಮೇಲೆ ಕಾಣಿಸುವಂತಹ ಕಲರ್ಗಳು, ಹೌದಲ್ವಾ? ಸೆಕೆಂಡ್ ಕ್ವಶನ್, ಆ ಕಲರ್ ನಿಮ್ಗೆ ಯಾಕೆ ಕಾಣ್ತಿದೆ? ಕೆಲವ್ರಿಗೆ ಕಲರ್ ಬ್ಲೈಂಡ್ನೆಸ್ ಅಂತ ಒಂದು ಕಾಯಿಲೆ ಇರುತ್ತಂತೆ. ಸಿಗ್ನಲಲ್ಲಿ ಅವ್ರಿಗೆ ರೆಡ್ ಯಾವುದು ಗ್ರೀನ್ ಯಾವುದು ಅಂತ ಐಡೆಂಟಿಫೈ ಮಾಡೋದಕ್ಕಾಗಲ್ಲ. ಯಾಕೆ ಬಂತು ಆ ಕಲರ್ ಬ್ಲೈಂಡ್ನೆಸ್ಸು? ಇದರೆಲ್ಲದರ ಹಿಂದೆ ಇರುವಂತಹ ಮೆಜಿಷಿಯನ್ ಯಾರು? ದಟ್ ಮೆಜಿಷಿಯನ್ ಇಸ್ ನೋ ಬಡಿ, ಈಸ್ ದ ಒನ್ ವಿಚ್ ಇಸ್ ಲೈಟ್. ಸೊ ಈಗ ನಾವು ವಿ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ಲೈಟ್ in this series of videos. Let's start from what is light and how the light moves and what happens to light if some obstacle comes in its path. ಇದನ್ನ ನಾವು ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ನಾವು ಲೈಟ್ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಅಂತಲೇ ನಮ್ಮ ಫಿಸಿಕ್ಸ್ನಲ್ಲಿ ಒಂದು ಸಪರೇಟ್ ಬ್ರಾಂಚ್ ಇದೆ. ಅದನ್ನು ನಾವು ಆಪ್ಟಿಕ್ಸ್ ಅಂತ ಹೇಳಿ ಕರಿತೀವಿ. ಈ ಆಪ್ಟಿಕ್ಸ್ನಲ್ಲಿ ಯಾವ ಆಧಾರದ ಮೇಲೆ, ಆನ್ ವಿಚ್ ಬೇಸಿಸ್ ವಿ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ಲೈಟ್, ಅದರ ಮೇಲೆ ಆಪ್ಟಿಕ್ಸನ್ನು ಮತ್ತೆ ಸಬ್ ಡಿವೈಡ್ ಮಾಡಿದ್ದಾರೆ. ಅದಕ್ಕೂ ಮುಂಚೆ ಲೈಟ್ ಅಂದರೆ ಏನು, ಆ್ಯಕ್ಚುಲಿ ಏನು? ಸೊ ಒಂದು ಯಾವುದಾದ್ರೂ ಒಂದು ಆಬ್ಜೆಕ್ಟ್ ನಮ್ಮ ಕಣ್ಣಿಗೆ ಕಾಣಿಸ್ಬೇಕು ಅಂದರೆ ಮೊದಲು ಕಂಡೀಷನ್ ಏನು? ಮೊದಲು ನಮಗೆ ಕಣ್ಣು ಕಾಣಿಸ್ಬೇಕು, ಅದೇ ಕಂಡೀಷನ್. ನಮಗೆ ಕಣ್ಣು ಕಾಣಿಸುತ್ತಾ ಇಲ್ವೋ ಗೊತ್ತಾಗೋದು ಹೆಂಗೆ? ಲೈಟಿಂದನೇ. ಯಾವುದಾದ್ರೂ ಒಂದು ಆಬ್ಜೆಕ್ಟ್ ಮೇಲೆ ಬಿದ್ದಿದ್ದು ಲೈಟು ನಿಮ್ಮ ಕಣ್ಣಿಗೆ ಬರಬೇಕು, ಕಣ್ಣಿನ ರೆಟಿನಾ ಮೇಲೆ ಬೀಳಬೇಕು. ಆ ರೆಟಿನಾ ಮೇಲೆ ಬಿದ್ದಂತಹ ಲೈಟ್ ಸಿಗ್ನಲ್ನ ಬ್ರೈನ್ ತಗೊಳುತ್ತೆ ಆಪ್ಟಿಕ್ ನರ್ವ್ನ ಮೂಲಕ. ಬ್ರೈನ್ನಲ್ಲಿ ದ ಇಮೇಜ್ ಜನರೇಷನ್ ಪ್ರೋಸೆಸ್ ವಿಲ್ ಹ್ಯಾಪನ್. ದಿಸ್ ಇಸ್ ಹೌ ಹ್ಯಾಪನ್ಸ್. ಸೊ ಅದಕ್ಕೋಸ್ಕರನೇ ನಮ್ಮ ಕಣ್ಣು ಕಾಣಬೇಕು ಅಂದರೆ ಏನು ಬೇಕು? ಲೈಟ್ ಬೇಕು. ಇದರ ಬೇಸಿಸ್ ಮೇಲೇ ನಾವು ಲೈಟಿಗೆ ಒಂದು ಡೆಫಿನೇಷನ್ ಕೊಡ್ತೀವಿ. ಏನು ಡೆಫಿನೇಷನ್ನು? ಎಸ್, ಲೈಟ್ ಈಸ್ ಎ ಫಾರ್ಮ್ ಆಫ್ ಎನರ್ಜಿ ದಟ್ ಎನೇಬಲ್ಸ್ ಅಸ್ ಟು ಸಿ ಆಬ್ಜೆಕ್ಟ್ಸ್. ಲೈಟ್ ಇಲ್ದಲೆ ನಾವೇನಾದ್ರೂ ನೋಡೋದಕ್ಕಾಗುತ್ತಾ? ನೋ, ಇಂಪಾಸಿಬಲ್. ಇಫ್ ಯು ವಾಂಟ್ ಟು ಸಿ, ವಿ ನೀಡ್ ಲೈಟ್. ಲೈಟ್ ಈಸ್ ದ ಒನ್ ವಿಚ್ ಆಕ್ಟಿವೇಟ್ಸ್ ಅವರ್ ಐಸ್. ನಮ್ಮ ಕಣ್ಣುಗಳು ರೆಸ್ಪಾಂಡ್ ಮಾಡೋದೇ ಈ ಲೈಟಿಗೆ. ಬೇರೆ ರೇಡಿಯೇಷನ್ಸಿಗೆ ನಮ್ಮ ಕಣ್ಣು ರೆಸ್ಪಾಂಡ್ ಮಾಡೋದಕ್ಕಾಗಲ್ಲ. ಮೊಬೈಲಲ್ಲಿ ಮಾತಾಡ್ತೀರಾ, ಓಕೆ, ನೀವು ಮಾತಾಡಿದ ಸೌಂಡು ಇನ್ನೊಬ್ಬಂಗೆ ಹೆಂಗೆ ಕಾಣಿಸ್ತಿದೆ? ಯಾವುದ್ರ ಮೂಲಕ ಆ ಇನ್ಫಾರ್ಮೇಷನ್ ಹೋಗ್ತಿದೆ? ದಟ್ ಪಾಸಸ್ ಥ್ರೂ ರೇಡಿಯೋ ವೇವ್ಸ್, ರೈಟ್? ರೇಡಿಯೋ ವೇವ್ಸ್ನ ನಮ್ಮ ಕಣ್ಣಲ್ಲಿ ನೋಡೋದಕ್ಕಾಗುತ್ತಾ? ನಮ್ಮ ಕಣ್ಣು ರೇಡಿಯೋ ವೇವ್ಸ್ನ ಡಿಟೆಕ್ಟ್ ಮಾಡುತ್ತಾ? ಇಲ್ಲ, ಡಿಟೆಕ್ಟ್ ಮಾಡೋದಿಲ್ಲ. ಮೈಕ್ರೋವೇವ್ ಓವೆನ್ನಲ್ಲಿ ನೀವು ಫುಡ್ಡನ್ನು ಬಿಸಿ ಮಾಡಲಿಕ್ಕೆ ಇಡ್ತೀರಾ, ಓಕೆ, ಓವೆನ್ನಲ್ಲಿ ಫುಡ್ ಬಿಸಿ ಆಗುತ್ತೆ. ಆದರೆ ಆ ಇನ್ಫ್ರಾರೆಡ್ ವೇವ್ಸ್ ನಿಮಗೆ, ಮೈಕ್ರೋವೇವ್ಸ್ ನಿಮ್ಮ ಕಣ್ಣಿಗೆ ಕಾಣುತ್ತಾ? ಇಲ್ಲ, ಕಾಣೋದಿಲ್ಲ. ಇನ್ಫ್ಯಾಕ್ಟ್ ಟಿವಿನಲ್ಲಿ ಚಾನಲ್ ಚೇಂಜ್ ಮಾಡಬೇಕು, ಬಟನ್ ಪ್ರೆಸ್ ಮಾಡ್ತೀರಾ. ರಿಮೋಟಿಂದ ನೀವು ದೂರ ಕೂತ್ಕೊಂಡು ರಿಮೋಟಲ್ಲಿ ಬಟನ್ ಒತ್ತುತ್ತೀರಾ, ಬಟ್ ಟಿವಿಯಲ್ಲಿ ಚಾನಲ್ ಚೇಂಜ್ ಆಗುತ್ತೆ. ವಾಟ್ ಈಸ್ ದ ರೀಸನ್? ಆ ಇನ್ಫಾರ್ಮೇಷನ್ ನೀವು ಇಲ್ಲಿ ಕೂತ್ಕೊಂಡು ಕೊಡ್ತಿರೋ ಇನ್ಫಾರ್ಮೇಷನ್ ಟಿವಿಗೆ ಹೇಗೋಯ್ತು? ವಿಚ್ ಈಸ್ ದ ಮೀಡಿಯಾ ಇನ್ ಬಿಟ್ವೀನ್ ದೀಸ್ ಟು? ಇನ್ಫ್ರಾರೆಡ್ ವೇವ್ಸ್. ಆ ಇನ್ಫ್ರಾರೆಡ್ ವೇವ್ಸ್ ನಮ್ಮ ಕಣ್ಣಿಗೆ ಕಾಣುತ್ತಾ? ಇಲ್ಲ, ಕಾಣಿಸೋದಿಲ್ಲ. ನಮ್ಮ ಕಣ್ಣಿಗೆ ಕಾಣಿಸೋದು ಏನು? ಪರ್ಟಿಕ್ಯುಲರ್ಲಿ ದಟ್ ಲೈಟ್. ಯಾವ ಲೈಟು? ನೀವು ವಿಬ್ ಗಯಾರ್ ಅಂತ ಏನು ಹೇಳ್ತೀರಲ್ಲ, ಈ 4 ಕಲರ್ಸ್. 9th ಸ್ಟ್ಯಾಂಡರ್ಡ್ನಲ್ಲಿ ನೀವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಬಗ್ಗೆ ಸ್ಟಡಿ ಮಾಡಿದರೆ, ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ನ ಡಿಫ್ರೆಂಟ್ ಕೆಟಗರಿಯಾಗಿ ಡಿವೈಡ್ ಮಾಡ್ಕೊಂಡಿರ್ತೀವಿ. ಯಾವುದ್ರ ಬೇಸಿಸ್ ಮೇಲೆ? ಈ ವೇವ್ಲೆಂತ್ನ ಬೇಸಿಸ್ ಮೇಲೆ. ಸೊ ಈ ವೈಲೆಟ್ ಕಲರಿಂದ ಹಿಡಿದು ರೆಡ್ ಕಲರ್ ತನಕ ಬರುವಂತಹ ಈ ರೀಜನ್ನ ನಾವು ಏನಂತ ಕರಿತೀವಿ? ವಿಸಿಬಲ್ ರೀಜನ್ ಅಂತ ಹೇಳ್ತೀವಿ. ಹಂಗಾಗಿ ಈ ಕಲರ್ಸನ್ನು ನಾವು ವಿಸಿಬಲ್ ಲೈಟ್ ಅಂತ ಕರಿತೀವಿ. ಸೊ ನಮ್ಮ ಕಣ್ಣಿಗೆ ಕಾಣೋದು ಯಾವುದು? ಈ ವಿಸಿಬಲ್ ಲೈಟ್ ಮಾತ್ರ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮಿನ ಬೇರೆ ಯಾವುದೇ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಬೇರೆ ಯಾವ ವೇವ್ ಲೆಂತನ್ನು ನಮ್ಮ ಐ ಡಿಟೆಕ್ಟ್ ಮಾಡೋದಿಲ್ಲ. ಸೊ ನಮ್ಮ ಐ ಡಿಟೆಕ್ಟ್ ಮಾಡೋದು ಯಾವುದು? ಈ ಲೈಟನ್ನು. ಸೊ ಈಗ ದಿಸ್ ಇಸ್ ಅನ್ ಇಂಟ್ರೆಸ್ಟಿಂಗ್ ಫಿನಾಮಿನನ್, ರೈಟ್? ಬಿಕಾಸ್ ಆಫ್ ಲೈಟ್ ಓನ್ಲಿ ನಮಗೆ ಆಕಾಶ, ಸ್ಕೈ ಬ್ಲೂ ಆಗಿ ಕಾಣಿಸೋದಕ್ಕೆ ಬಿಕಾಸ್ ಆಫ್ ಲೈಟ್ ಓನ್ಲಿ. ಈ ಸಮುದ್ರ ಬ್ಲೂ ಆಗಿ ಕಾಣಿಸೋದಕ್ಕೆ ಬಿಕಾಸ್ ಆಫ್ ಲೈಟ್ ಓನ್ಲಿ. ನೀವು ನಮ್ಮ ಕಣ್ಣಿಗೆ ಕನ್ನಡಿಲಿ ನಾವು ಚೆನ್ನಾಗಿ ಕಾಣಿಸೋದಕ್ಕೆ ಬಿಕಾಸ್ ಆಫ್ ಲೈಟ್ ಓನ್ಲಿ. ಇಂಟ್ರೆಸ್ಟಿಂಗ್ ಫಿನಾಮಿನನ್, ರೈಟ್? ಒಬ್ಬ ಆರ್ಡಿನರಿ ಪರ್ಸನ್ಗೆ ಡೆಫಿನೆಟ್ಲಿ ಯಾವುದು ಇಂಟ್ರೆಸ್ಟಿಂಗ್ ಅಂತ ಅನ್ಸಲ್ಲ. ಬಟ್ ಅವನೊಳಗಡೆ ಒಬ್ಬ ಸೈಂಟಿಸ್ಟ್ ಇರ್ತಾನೆ, ಒಬ್ಬ ಟೆಕ್ನಾಲಜಿಸ್ಟ್ ಇರ್ತಾನೆ. ಅವ್ನು ಆಕ್ಟಿವೇಟ್ ಆದಾಗ ಎವ್ರಿಥಿಂಗ್ ಸೀಮ್ಸ್ ಟು ಬಿ ಇಂಟ್ರೆಸ್ಟಿಂಗ್ ಫಾರ್ ಹಿಮ್. ಸೊ ಲೈಟ್ ಕೂಡ ಅಷ್ಟೇ. ಈಗ ನಾವೇನು ಮಾಡೋಣ, ಒಂದಷ್ಟು ಹಿಂದಕ್ಕೆ ಹೋಗೋಣ, ಸೆಂಚುರೀಸ್ ಟುಗೆದರ್ ಆಫ್ ಬ್ಯಾಕ್ ಹೋಗೋಣ. ಯಾತಕ್ಕೋಸ್ಕರ? ನೀವು ಯಾವುದೋ ಒಂದು ಹೊಸ ವಿಷಯನ ನೋಡಿದ್ದೀರಾ ಅಂತ ತಿಳ್ಕೊಳ್ಳಿ. ಅದನ್ನು ಹೇಗೆ ಡಿಫೈನ್ ಮಾಡ್ತೀರಾ? ನೀವು ಅದ್ರ ಬಗ್ಗೆ ಸ್ಟಡಿ ಮಾಡಬೇಕು. ಏನೋ ಹೊಸದಾಗಿ ನೋಡಿದ್ದೀರಾ. ಬೆಸ್ಟ್ ಎಕ್ಸಾಂಪಲ್, ಒಂದು ಹೊಸದಾದಂತಹ ಸ್ನೇಕ್ ನೋಡ್ಬಿಟ್ರಿ, ಹಾವಿನ ಬಗ್ಗೆ ಸ್ಟಡಿ ಮಾಡಬೇಕು. ಏನು ಮಾಡ್ತೀರಾ? ಇಮಿಡಿಯೇಟ್ಲಿ ಹಾವನ್ನ ಸಾಯಿಸ್ಬಿಟ್ಟು ಬಗೆದ್ಬಿಟ್ಟು ಆ ಒಳಗಡೆ ಏನಿದೆ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ? ಇಲ್ಲ. ಮೊದಲು ನೋಡೋದೇನು? ಏನಿದೆ ಹಾವಿನ ಕಲ್ಲರ್ ಏನಿದೆ, ಅದ್ರ ಟೈಲ್ ಹೇಗಿದೆ, ಅದ್ರ ಹೆಡ್ ಹೇಗಿದೆ. ನಾಗರಾವಾದರೆ ಎಡೆ ಎತ್ತುತ್ತೆ, ಪೈಥಾನ್ ಆದರೆ ಎಡೆ ಎತ್ತಲ್ಲ ಅಲ್ವಾ? ಸೊ ಆ್ಯಂಡ್ ಮೋರ್ ಓವರ್ ದಟ್, ಅದು ಹೇಗೆ ಮೂವ್ ಆಗ್ತಿದೆ ಸ್ನೇಕ್ ನೋಡ್ಬೋದು. ಡೆಸರ್ಟ್ ಲ್ಯಾಂಡ್ನಲ್ಲಿ ಬರೋ ರಾಟಲ್ ಸ್ನೇಕ್ ಮೂವ್ ಆಗೋ ರೀತಿ ಬೇರೆ, ನಾಗರಾವ್ ಮೂವ್ ಆಗೋ ರೀತಿ ಬೇರೆ, ಹೇಗೆ ಮೂವ್ ಆಗ್ತಿದೆ. ಸೊ ನಾವೇನು ಮಾಡ್ತೀವಿ? ಯಾವುದಾದ್ರೂ ಒಂದು ಹೊಸ ವಿಷಯನ ನೋಡಿದಾಗ ಮೊದಲು ನಮ್ಮ ಕಣ್ಣಿಗೆ ಏನು ಕಾಣಿಸ್ತಿದೆ,
ವಾಟ್ ವಿ ಸಿ ಅಟ್ ಫಸ್ಟ್ ಇನ್ಸ್ಟೆಂಟ್, ಅದರ ಮೇಲೇ ನಾವು ನಮ್ಮ ಸ್ಟಡೀಸನ್ನು ಸ್ಟಾರ್ಟ್ ಮಾಡೋದು. ಇನ್ ದಿಸ್ ವೇ ಓನ್ಲಿ ವಿ ಹ್ಯಾವ್ ಡಿಫೈನ್ಡ್ ದಿಸ್ ಲೈಟ್. ದಟ್ ಈಸ್ ವೈ ವಿ ಕಾಲ್ ಲೈಟ್ ಇಸ್ ಎ ಫಾರ್ಮ್ ಆಫ್ ಎನರ್ಜಿ. ಆಫ್ ಕೋರ್ಸ್ ಇಟ್ಸ್ ಎನರ್ಜಿ. ಯಾಕೆ ನಮಗೆ ಮೊದಲು ಫೀಲ್ ಆಗೋದೇನು ಹೇಳಿ, ಈಗ ಸನ್ನಿಂದ ಬೆಳಕು ಬರ್ತಾ ಇದೆ, ಇಟ್ಸ್ ಲೈಟ್, ಬಟ್ ಇಟ್ ಕ್ಯಾರೀಸ್ ಎನರ್ಜಿ. ನೀವು ಆ ಲೈಟನ್ನು ಎನರ್ಜಿನ ನೀವು ಯೂಸ್ ಮಾಡ್ಕೋಬೋದು ತಾನೆ, ನೀರನ್ನ ಬಿಸಿ ಮಾಡ್ಕೋಬೋದು, ಸೋಲಾರ್ ಎನರ್ಜಿ ಯೂಸ್ ಮಾಡಿ. ಅಫ್ಕೋರ್ಸ್ ಅದರ ಲೈಟ್ ಇದ್ದೇ ಇರುತ್ತೆ, ಕರೆಕ್ಟ್ ಅಲ್ಲ? ಸೊ ಹಂಗಾಗಿ ಲೈಟನ್ನು ನಾವೇನಂತ ಕರೆದಿದ್ದೀವಿ, ಎನರ್ಜಿ ಅಂತ ಕರೆದಿದ್ದೀವಿ. ಆ್ಯಂಡ್ ವಾಟ್ ಲೈಟ್ ಡೂ, ಬಿಕಾಸ್ ಆಫ್ ಲೈಟ್ ಓನ್ಲಿ ವಿ ಆರ್ ಸೀಯಿಂಗ್ ಆಬ್ಜೆಕ್ಟ್ಸ್. ದಟ್ಸ್ ವೈ ಇನ್ ಅವರ್ ಡೆಫಿನೇಷನ್ ವಿ ಹ್ಯಾವ್ ಡಿಫೈನ್ಡ್ ಲೈಟ್ ಲೈಕ್ ದಿಸ್. ಲೈಟ್ ಈಸ್ ಎ ಫಾರ್ಮ್ ಆಫ್ ಎನರ್ಜಿ ದಟ್ ಎನೇಬಲ್ಸ್ ಟು ಸಿ ಆಬ್ಜೆಕ್ಟ್ಸ್. ಆ್ಯಂಡ್ ದ ಸೆಕೆಂಡ್ ಥಿಂಗ್, ಇಲ್ಲಿ ಇನ್ನೊಂದು ಸ್ಟೇಟ್ಮೆಂಟನ್ನು ನಾವು ಆ್ಯಡ್ ಮಾಡಿದ್ದೀವಿ, ಇಟ್ ಟ್ರಾವೆಲ್ಸ್ ಇನ್ ಎ ಸ್ಟ್ರೈಟ್ ಲೈನ್. ದಟ್ ಈಸ್ ಆಲ್ಸೋ ಲೈಕ್ ಇನಿಷಿಯಲ್ ಅಬ್ಸರ್ವೇಷನ್. ಓಕೆ, ಲೈಟ್ ಮೂವ್ ಆಗ್ತಿದೆ, ರೈಟ್, ಹೇಗೆ ಮೂವ್ ಆಗುತ್ತೆ? ಇಟ್ ಈಸ್ ಸಿಂಪ್ಲಿ ಇಟ್ ಟ್ರಾವೆಲ್ಸ್ ಇನ್ ಎ ಸ್ಟ್ರೈಟ್ ಲೈನ್ ಅಷ್ಟೇ. ಸ್ಟ್ರೈಟ್ ಲೈನಲ್ಲೇ ಮೂವ್ ಆಗೋದು, ಲೈಟ್ ಬೆಂಡ್ ಆಗೋದಿಲ್ಲ. ಇದೆಲ್ಲ ನಮ್ಮ ಇನಿಷಿಯಲ್ ಅಬ್ಸರ್ವೇಷನ್ಸ್. ಡೀಪ್ ಇನ್ಸೈಡ್ ದ ಲೈಟ್ ಒಳಕ್ಕೆ ಸ್ಕೂಲ್ ಲೆವೆಲಿಗೆ ನಾವು ಇನ್ನೂ ಹೋಗೋದಿಲ್ಲ. ಸ್ಟಿಲ್ ಲೈಟ್ ಅನ್ನೋದು ಇವತ್ತಿಗೂ ಕೂಡ ಒಂದು ಇಂಟ್ರೆಸ್ಟಿಂಗ್ ಫಿನಾಮಿನನ್, ನಮಗೆ ಕಂಪ್ಲೀಟಾಗಿ ಅರ್ಥ ಆಗಿಲ್ಲ. ಓಕೆ, ಫೈನ್. ಸೊ ಲೈಟ್ ಈ ಸ್ಟ್ರೈಟ್ ಲೈನಲ್ಲಿ ಟ್ರಾವೆಲ್ ಮಾಡುವಂತಹದ್ದನ್ನು ನಾವೇನಂತ ಕರಿತೀವಿ, ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ರೆಕ್ಟಿಲಿನಿಯರ್ ಪ್ರಾಪಗೇಷನ್. ದ ಲೈಟ್ ಟ್ರಾವೆಲ್ಸ್ ಇನ್ ಎ ಸ್ಟ್ರೈಟ್ ಲೈನ್, ಅದನ್ನು ನಾವೇನಂತ ಹೇಳ್ತೀವಿ, ಟೆಕ್ನಿಕಲಿ ವಿ ಕಾಲ್ ಇಟ್ ಆಸ್ ರೆಕ್ಟಿಲಿನಿಯರ್ ಪ್ರಾಪಗೇಷನ್. ದಿಸ್ ಇಸ್ ವಾಟ್ ಇಂಟ್ರೊಡಕ್ಷನ್ ಆಫ್ ಲೈಟ್ ಈಸ್ ಅಬೌಟ್. ಫೈನ್. ಸೊ ಓಕೆ, ಲೈಟ್ ಅಂತ ಒಂದು ಹೊಸ ಎನರ್ಜಿ ಇದೆ. ಸೊ ಲೈಟ್ ಏನು ಮಾಡುತ್ತೆ, ಲೈಟ್ ಹೇಗೆ ಮೂವ್ ಆಗುತ್ತೆ ನಮಗೆ ಗೊತ್ತಾಯಿತು. ಈಗ ನಾವು ಲೈಟ್ ಬಗ್ಗೆ ಸ್ಟಡಿ ಮಾಡಬೇಕು. ಲೈಟ್ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಅಂತಾನೆ ಏನೋ ಫಿಸಿಕ್ಸ್ ವಿ ಹ್ಯಾವ್ ಒನ್ ಪರ್ಟಿಕ್ಯುಲರ್ ಬ್ರಾಂಚ್, ಆ್ಯಂಡ್ ದಟ್ ಬ್ರಾಂಚ್ ಈಸ್ ನಥಿಂಗ್ ಬಟ್ ಆಪ್ಟಿಕ್ಸ್. So optics is a branch of physics which deals about light. Whatever things we study about light, that all falls under this branch, that is optics. ಈ ಆಪ್ಟಿಕ್ಸನ್ನು ನಾವು ಮತ್ತೆ ಏನು ಮಾಡ್ತೀವಿ, ಡಿಪೆಂಡಿಂಗ್ ಆನ್ ಅವರ್ ಎಕ್ಸ್ಟೆಂಟ್ ಆಫ್ ಸ್ಟಡಿ ಆ್ಯಂಡ್ ಅಬ್ಸರ್ವೇಷನ್ ವಿ ಸಬ್ ಡಿವೈಡ್ ಆಪ್ಟಿಕ್ಸ್ ಇಂಟು 3 ಅದರ್ ಕೆಟಗರೀಸ್. ಫಸ್ಟ್ ಒನ್ ಜಮೆಟ್ರಿಕ್ ಆಪ್ಟಿಕ್ಸ್. ಸೊ ಈ ಜಮೆಟ್ರಿಕ್ ಆಪ್ಟಿಕ್ಸ್ನಲ್ಲಿ ನಾವೇನು ಮಾಡೋದು, ನಾವು ಹೇಳಿದ್ವಲ್ಲ, ಒಂದು ಹಾವು ಅಂತ ಅಂದ್ಕೊಳ್ಳಿ, ಲೈಟ್ನ ನಾವು ಹಾವನ್ನು ಬಗೆದು ನೋಡೋದಿಲ್ಲ, ಮೇಲ್ನೋಟಕ್ಕೆ ಮಾತ್ರ ನೋಡ್ತೀವಿ. ಓಕೆ, ಹಾವು ಹೇಗೆ ಮೂವ್ ಆಗ್ತಾ ಇದೆ, ಹಾವಿನ ಎದುರುಗಡೆ ಏನಾದರೂ ಬಂತು ಅಂದರೆ ಹಾವು ಏನಾಗುತ್ತೆ, ಕಂಪ್ಲೀಟ್ಲಿ ಬೇಸ್ಡ್ ಆನ್ ದೀಸ್ ಕೈಂಡ್ ಆಫ್ ಅಬ್ಸರ್ವೇಷನ್ಸ್ ವಿ ಹ್ಯಾವ್ ಡೆವಲಪ್ಡ್ ದಿಸ್ ಬ್ರಾಂಚ್, ಜಮೆಟ್ರಿಕ್ ಆಪ್ಟಿಕ್ಸ್. ಸೊ ಇಲ್ಲಿ ಜಮೆಟ್ರಿಕ್ ಆಪ್ಟಿಕ್ಸ್ ವಿ ಸ್ಟಡಿ ಲೈಟ್ ಆನ್ ವಾಟ್ ಬೇಸಿಸ್, ಬೇಸ್ಡ್ ಆನ್ ಇಟ್ಸ್ ರೇ ನೇಚರ್. ವಿ ವಿಲ್ ಡಿಫೈನ್ ದ ರೇ ಇನ್ ಅ ಫ್ಯೂ ಮೊಮೆಂಟ್. ಸೊ ನೆಕ್ಸ್ಟ್ ಥಿಂಗ್ ಈಸ್ ದ ಫಿಸಿಕಲ್ ಆಪ್ಟಿಕ್ಸ್ ಆರ್ ವೇವ್ ಆಪ್ಟಿಕ್ಸ್. ದಿಸ್ ಇಸ್ ದ ಸೆಕೆಂಡ್ ಬ್ರಾಂಚ್ ಆಫ್ ಆಪ್ಟಿಕ್ಸ್. ಸೊ ಇಲ್ಲಿ ನಾವೇನು ಮಾಡ್ತೀವಿ, ವಿ ಆ್ಯಕ್ಚುಲಿ ವಾಂಟ್ಸ್ ಟು ಲುಕ್ ಇನ್ ಟು ಲೈಟ್. ವಾಟ್ ಈಸ್ ಆ್ಯಕ್ಚುಲಿ ಲೈಟ್, ವಾಟ್ ಈಸ್ ಇನ್ಸೈಡ್ ಇಟ್ಸ್ ಲೈಟ್, ಹೌ ಲೈಟ್ ಬಿಹೇವ್ಸ್, ಹೌ ಲೈಟ್ ಮೂವ್ಸ್. ಲೈಟಿನ ಒಳಗಡೆ ಈಗ ಸ್ವಲ್ಪ ಬಗೆದು ನೋಡ್ತೀವಿ. ಆ್ಯಂಡ್ ಸಮ್ ಸೈಂಟಿಸ್ಟ್ ಸ್ಟಾರ್ಟೆಡ್ ಫ್ರಮ್ ಕ್ರಿಶ್ಚಿಯನ್ ಐಗನ್ ಟು ಮ್ಯಾಕ್ಸ್ವೆಲ್, ದ ಸಿಂಪ್ಲಿ ಡಿಸ್ಕವರ್ಡ್ ಲೈಟ್ ಇಸ್ ಅ ವೇವ್. ಸೊ ಲೈಟ್ ವೇವ್ ಆಗಿ ಮೂವ್ ಆಗುತ್ತೆ, ಇಟ್ ಬಿಹೇವ್ಸ್ ಆಸ್ ಅ ವೇವ್ ಅಂತ ಹೇಳಿ ಅವರು ಡಿಸ್ಕವರ್ ಮಾಡ್ತಾರೆ. ಬೇಸ್ಡ್ ಆನ್ ದೇರ್ ಅಬ್ಸರ್ವೇಷನ್ಸ್, ಬೇಸ್ಡ್ ಆನ್ ದೇರ್ ಥಿಯರೀಸ್, ದಿಸ್ ಬ್ರಾಂಚ್ ಆಫ್ ಆಪ್ಟಿಕ್ಸ್ ವಿಚ್ ಈಸ್ ವಿ ಕಾಲ್ ಇಟ್ ಆಸ್ ದ ವೇವ್ ಆಪ್ಟಿಕ್ಸ್ ಆರ್ ಫಿಸಿಕಲ್ ಆಪ್ಟಿಕ್ಸ್ ಅಂತ ಹೇಳ್ತೀವಿ. ಬಟ್ ಅಫ್ ಕೋರ್ಸ್ ಅಟ್ ದ ಸ್ಟಾರ್ಟ್ ಆಫ್ 20th century ಅಮೇಝಿಂಗ್ ಥಿಂಗ್ ಸ್ಟಾರ್ಟ್ಸ್ ಟು ಹ್ಯಾಪನ್. ಲೈಟ್ ಬರೀ ವೇವ್ ಆಗಿ ಬಿಹೇವ್ ಮಾಡಲ್ಲ, ಅದು ಪಾರ್ಟಿಕಲ್ ಥರನೂ ಬಿಹೇವ್ ಮಾಡುತ್ತೆ ಅಂತ ಡಿಸ್ಕವರ್ ಮಾಡಿದ್ರು. ಸೊ ನಾವು ಅದಕ್ಕೆ ಅಂತಾನೆ ನಾವು ವಿ ಹ್ಯಾವ್ ಸಪ್ರೇಟ್ ಬ್ರಾಂಚ್ ಆಫ್ ಆಪ್ಟಿಕ್ಸ್, ದಟ್ ಇಸ್ ಕ್ವಾಂಟಮ್ ಆಪ್ಟಿಕ್ಸ್. ಇಟ್ ಈಸ್ ಆಲ್ಸೋ ಸ್ಟಡಿ ಆಫ್ ಲೈಟ್, ಬಟ್ ಆನ್ ವಾಟ್ ಬೇಸಿಸ್, ಇಟ್ ಡೀಲ್ಸ್ ವಿತ್ ಲೈಟ್ ಆನ್ ದ ಬೇಸಿಸ್ ಆಫ್ ಪಾರ್ಟಿಕಲ್ ನೇಚರ್. ನಾವು ವಿ ನೋ ಒನ್ ಥಿಂಗ್, ಲೈಟ್ ವೇವ್ ಆಗೂ ಬಿಹೇವ್ ಮಾಡುತ್ತೆ, ಪಾರ್ಟಿಕಲ್ ಆಗೂ ಬಿಹೇವ್ ಮಾಡುತ್ತೆ. ಫೈನ್, ಅದರ ಬಿಹೇವಿಯರ್ ಬಗ್ಗೆ ಇನ್ನೊಂದಷ್ಟು ವಿಷಯಗಳ ಬಗ್ಗೆ ನಾವು ಮುಂದೆ ನೋಡೋಣ. ಬಟ್ ನಾವು ಫಾರ್ ಯುವರ್ ಲೆವೆಲ್, in our syllabus we will be covering only the first branch of optics, that is geometric optics. In this we will study what is light on the basis of its ray nature. So ಈಗ ಹಂಗಾದ್ರೆ geometric optics ಅಂದ್ರೆ ಏನು ಅಂತ ಗೊತ್ತಾಗಿದೆ. let us define what is a ray. See, the ray is nothing but the path along which light travels. ಸೊ ಯಾವುದೇ ಪಾತ್ ಇರ್ಬೋದು. ಲೈಕ್ ನಿಮ್ಮ ಹತ್ರ ಒಂದು ಲೇಸರ್ ಸೋರ್ಸ್ ಇದೆ, ಆನ್ ಮಾಡ್ತೀರಾ, ಲೈಟ್ ಅಲ್ಲಿಂದ ಸ್ಟಾರ್ಟ್ ಆಯಿತು, ಎಲ್ಲೋ ಒಂದು ಕಡೆ ಬಿದ್ದಿದೆ. This is the starting point A, let me call this as ending point B. In this path, let me draw a straight line to define path from A to B. In this path, your light has traveled. Fine. ಬಟ್ ನೀವು ಇದನ್ನ ಪಾತ್ ಅಂತ ಹೇಳಬೇಕು ಅಂದರೆ ಇದೇ ಲೈನ್ ಮೇಲೆ ಹೋಗಿದೆ ಅಂತ ಹೇಳ್ತೀರಾ ಲೈಟ್. ಸರಿ, ಬಟ್ ಎಲ್ಲಿಂದ ಎಲ್ಲಿಗೆ ಹೋಗಿದೆ ಆ ಡೈರೆಕ್ಷನ್ ಕೂಡ ಹೇಳ್ಬೇಕಲ್ಲ. ಸೊ ವೈಲ್ ರೈಟಿಂಗ್, ವೈಲ್ ರೆಪ್ರೆಸೆಂಟಿಂಗ್ ದ ಪಾತ್ ಅಲಾಂಗ್ ವಿಚ್ ಲೈಟ್ ಟ್ರಾವೆಲ್, ವಿ ಆಲ್ಸೋ ಅಟ್ಯಾಚ್ ಡೈರೆಕ್ಷನ್. ಲೈಟ್ ಎಲ್ಲಿಂದ ಎಲ್ಲಿಗೆ ಹೋಗಿದೆ, ಎ ಕಡೆಯಿಂದ ಸ್ಟಾರ್ಟ್ ಆಗಿದೆ, ಬಿ ಕಡೆಗೆ ಹೋಗಿದೆ, ಅದನ್ನ ಇಂಡಿಕೇಟ್ ಮಾಡೋದಕ್ಕೆ ನಾವೇನು ಮಾಡ್ತೀವಿ, ಒಂದು ಹಾರೋ ಮಾರ್ಕನ್ನು ಈ ಲೈನಿನ ಮೇಲೆ ಯೂಸ್ ಮಾಡ್ತೀವಿ. ಆ್ಯಂಡ್ ದಿಸ್ ಕಂಪ್ಲೀಟ್ಸ್ ಅ ರೇ. ದಿಸ್ ಎ ಬಿನ ನಾವೇನಂತ ಹೇಳ್ತೀವಿ, ವಿ ಕಾಲ್ ಇಟ್ ಆಸ್ ರೇ. ದಿಸ್ ವಾಟ್ ರೇ ಈಸ್ ಅಬೌಟ್. ಡೈರೆಕ್ಷನ್ಗೆ ನೀವು ಹಾರೋ ಹೆಡ್ಡನ್ನು ಯೂಸ್ ಮಾಡೋವಂಥದ್ದು. ರೋಡಲ್ಲಿ ಹೋಗ್ತಾ ಇರ್ತೀರಾ, ಎರಡು ದಾರಿ ಬಂದ್ಬಿಡುತ್ತೆ, ನೀವು ಯಾವುದೋ ಊರಿಗೆ ಹೋಗಬೇಕು. ಸೊ ನೇಮ್ ಬೋರ್ಡಲ್ಲಿ
ನೀವು ಹೋಗೋ ಊರನ್ಗೆ ಯಾವ ದಾರಿಲಿ ಹೋಗ್ಬೇಕು ಅಂತ ಹೇಳಿ ಹೇಗೆ ಇಂಡಿಕೇಟ್ ಮಾಡಿರ್ತಾರೆ, ಈ ರೀತಿ ಒಂದು ಆರೋವನ್ನು ಯೂಸ್ ಮಾಡಿನೇ ಇಂಡಿಕೇಟ್ ಮಾಡ್ತಾರೆ. ಸಿಮಿಲರ್ಲಿ ಒಂದು ಲೈಟ್ ಎಲ್ಲಿಂದ ಎಲ್ಲಿಗೆ ಹೋಗಿದೆ, ವಿಚ್ ಈಸ್ ಇಟ್ಸ್ ಸ್ಟಾರ್ಟಿಂಗ್ ಪಾಯಿಂಟ್ ಅಂಡ್ ವಿಚ್ ಈಸ್ ಇಟ್ಸ್ ಎಂಡಿಂಗ್ ಪಾಯಿಂಟ್, ಅದನ್ನ ಕನೆಕ್ಟ್ ಮಾಡೋಕೆ ಒಂದು ಸ್ಟ್ರೈಟ್ ಲೈನ್ ಅನ್ನು ಹಾಕಬೇಕು. ಡೈರೆಕ್ಷನ್ ಇಂಡಿಕೇಟ್ ಮಾಡೋದಕ್ಕೆ ಒಂದು ಆರೋ ಹೆಡ್ ಹಾಕಬೇಕು. ವಿ ಕಾಲ್ ಇಟ್ ಆಸ್ ರೇ ಆಫ್ ಲೈಟ್. ದ ನೆಕ್ಸ್ಟ್ ಆಸ್ಪೆಕ್ಟ್ ಕಮ್ಸ್, ಸರ್ ಒಂದೇ ಒಂದು ರೇ ಟ್ರಾವೆಲ್ ಮಾಡಿದರೆ ಒಂದು ಲೈನ್ ಸಾಕು ಇಂಡಿಕೇಟ್ ಮಾಡೋದಕ್ಕೆ. ಬಟ್ ವಾಟ್ ಇಫ್ ಬಂಡಲ್ ಆಫ್ ರೇಸ್ ಟ್ರಾವೆಲ್, ಬಂಡಲ್ ಆಫ್ ರೇಸ್ 1, 2, 3, 4, 5, ಪ್ರಾಕ್ಟಿಕಲಿ obtaining a single ray of light is very difficult. We always get a bundle of rays like this. ಸೊ ಈ ಬಂಡಲ್ ಆಫ್ ರೇಸ್ನ ನಾವೇನಂತ ಕರಿತೀವಿ, ವಿ ಕಾಲ್ ಇಟ್ ಆಸ್ ಬೀಮ್ ಆಫ್ ಲೈಟ್. ಇದನ್ನು ನಾವು ಲೈಟ್ ಬೀಮ್ ಅಥವಾ ಬೀಮ್ ಆಫ್ ಲೈಟ್ ಅಂತ ಕರಿತೀವಿ. ಲ್ಯಾಬಲ್ಲಿ ಅಲ್ಲಿ ಇಲ್ಲಿ ಸೈನ್ಸ್ ಎಕ್ಸಿಬಿಷನ್ಸಲ್ಲಿ ನಿಮಗೆ ಎಕ್ಸ್ಪೆರಿಮೆಂಟ್ಸ್ ಮಾಡಬೇಕಾದ್ರೆ ನೀವು ನೋಡಿರ್ಬೋದು, ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ ಬೀಮ್ ಆಫ್ ಲೈಟ್, ಎ ಲೇಸರ್ ಬೀಮ್ ಅಂತ ಕರೀತಾರೆ. ನಾವು ಯಾವಾಗಲೂ ಹೀಗೆ ಸಿಂಗಲ್ ರೇ ಅನ್ನು ಅಬ್ಟೈನ್ ಮಾಡೋದಿಲ್ಲ. ವಿ ಓನ್ಲಿ ಕನ್ಸಿಡರ್ ಸಿಂಗಲ್ ರೇ ಫಾರ್ ದ ಪರ್ಪಸ್ ಆಫ್ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಇನ್ ಆಪ್ಟಿಕ್ಸ್. ಆಗ ನಾವು ನಮ್ಮ ಮ್ಯಾಥಮೆಟಿಕಲ್ ಈಕ್ವೇಷನ್ಸ್ನ ಡೆವಲಪ್ ಮಾಡೋದಕ್ಕೆ ನಾವು ಈ ಸಿಂಗಲ್ ರೇಯನ್ನು ಕನ್ಸಿಡರ್ ಮಾಡಿಕೊಂಡು ಡೆವಲಪ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ದಿಸ್ ಬಂಡಲ್ ಆಫ್ ರೇಸ್. ಬಂಡಲ್ ಆಫ್ ರೇಸ್ನ ನಾವೇನಂತ ಹೇಳ್ತೀವಿ, ಬೀಮ್ ಅಂತ ಹೇಳ್ತೀವಿ. ಸೊ ಅಗೈನ್ ಈ ಬೀಮ್ನಲ್ಲಿ ಯು ಹ್ಯಾವ್ 3 ಟೈಪ್ಸ್ ಆಫ್ ಬೀಮ್. ಸೊ ಯು ಕ್ಯಾನ್ ಗೆಸ್ ದಟ್. ಇಲ್ಲಿ ನಾನು ಮೊದಲನೇದು ಏನು ಬರ್ದಿದ್ದೀನಲ್ಲ, ಲೈಟ್ ರೇಸು. ಈ ಲೈಟ್ ರೇಸ್ ಹೇಗಿದೆ, ಆಲ್ ದ ಲೈನ್ಸ್ ದೇ ಆರ್ ಪ್ಯಾರಲಲ್ ಟು ಈಚ್ ಅದರ್. ಇನ್ನು ಮ್ಯಾಥಮೆಟಿಕ್ಸ್ ನೀವು ಇದನ್ನ ಏನಂತ ಕರಿತೀರಾ, ಪ್ಯಾರಲಲ್ ಲೈನ್ಸ್ ಅಂತ ಕರಿತೀರಾ. ಯಾಕೆ, ಅದು ಲೈನು. ಬಟ್ ಇಲ್ಲಿ ನಾನು ಬರ್ದಿರೋದೇನು, ಒಂದು ಲೈಟ್ ರೇ. ನೀವು ಇದನ್ನ ಏನಂತ ಕರಿಬೇಕು, ಒಂದು ಲೈಟ್ ರೇ ಬರ್ದಿಲ್ಲ, ನಾನು ಸೆಟ್ ಆಫ್ ಲೈಟ್ ರೇಸ್ನ ಬರ್ದಿದ್ದೀನಿ. ದಿಸ್ ಬಂಡಲ್ ಆಫ್ ರೇಸ್ ವಿ ಕಾಲ್ ಇಟ್ ಆಸ್ ಬೀಮ್. ದೀಸ್ ಬಂಡಲ್ ಆಫ್ ರೇಸ್ ದೇ ಆರ್ ಆಕ್ಚುಲಿ ಪ್ಯಾರಲಲ್ ಟು ಈಚ್ ಅದರ್. ಸೊ ಹಾಗಾಗಿ ನಾನು ಇದನ್ನ ಪ್ಯಾರಲಲ್ ಬೀಮ್ ಅಂತ ಹೇಳಿ ಕರಿತೀವಿ. ಸೆಕೆಂಡ್ ಟೈಪ್ ಆಫ್ ಬೀಮ್. ಸೊ ಯು ಕ್ಯಾನ್ ಗೆಸ್, ಕನ್ಸಿಡರ್ ಒಂದು ಪಾಯಿಂಟ್. ಸೊ ಎಲ್ಲ ಲೈಟ್ ರೇಸ್ ಬಂದು ಬೇರೆ ಬೇರೆ ಕಡೆಯಿಂದ ಲೈಟ್ ರೇಸ್ ಬಂದು ಇದೇ ಪಾಯಿಂಟ್ ಹತ್ರ ಮೀಟ್ ಆಗ್ತಾ ಇದಾವೆ. ಎಲ್ಲೋ ದೂರದಿಂದ ಬಂದಿದೆ, ಕೇಮ್ ಫ್ರಮ್ ಫಾರ್ ಅವೇ ಅಂಡ್ ದೇ ಆರ್ ಆಲ್ ಮೀಟಿಂಗ್ ಅಟ್ ಒನ್ ಪಾಯಿಂಟ್. ಸೊ ದಿಸ್ ಬೀಮ್ ಆಫ್ ಲೈಟ್ ವಿ ಕಾಲ್ ಇಟ್ ಆಸ್ ದ ಕಾನ್ವರ್ಜಿಂಗ್ ಬೀಮ್. ಕಾನ್ವರ್ಜಿಂಗ್ ಬೀಮ್. ಓಕೆ, ಫೈನ್. ಸೊ ನೀವು ಲೆನ್ಸ್ಗಳಲ್ಲಿ ನೋಡ್ಬೋದು, ನೀವೆಲ್ಲ ಒಂದೊಂದು ಎಕ್ಸ್ಪೆರಿಮೆಂಟ್ಸ್ ಮಾಡಿರ್ತೀರ. ಲೈಕ್ ನೀವು ಒಂದು ಕಾನ್ವೆಕ್ಸ್ ಲೆನ್ಸನ್ನು ತಗೊಂಡ್ರಿ ಅಂತಂದರೆ, ಅದನ್ನು ಸನ್ಲೈಟ್ಗೆ ಇಡಿದ್ರಿ ಅಂತಂದರೆ, ಸೊ ಕೆಳಗಡೆ ಯು ಮೇ ಹ್ಯಾವ್ ಸಮ್ ಪೇಪರ್ ಪೀಸ್. ಇಫ್ ಯು ಫೋಕಸ್ ದಿಸ್ ಸನ್ಲೈಟ್ ಟುವರ್ಡ್ಸ್ ದಿಸ್ ಪೇಪರ್, ನಿಮ್ಗೆ ಏನಾಗ್ತಾ ಹೋಗುತ್ತೆ, ಈ ಪೇಪರ್ ಸ್ವಲ್ಪ ಹೊತ್ತಾದಮೇಲೆ ಬೆಂಕಿ ಎತ್ಕೊಳ್ಳುತ್ತೆ. ಯಾಕೆ, ಲಿಟ್ರಲಿ ಯು ಹ್ಯಾವ್ ಈ ಬೇರೆ ಬೇರೆ ಕಡೆಯಿಂದ ಬರ್ತಿರೋಂತಹ ಈ ಸನ್ಲೈಟನ್ನು ನೀವು ಯು ಹ್ಯಾವ್ ಸಕ್ಸಸ್ಫುಲಿ ಮೇಡ್ ದೆಮ್ ಟು ಮೀಟ್ ಅಟ್ ಎ ಪರ್ಟಿಕ್ಯುಲರ್ ಪಾಯಿಂಟ್. ಯು ಹ್ಯಾವ್ ಸಕ್ಸಸ್ಫುಲಿ ಮೇಡ್ ದೆಮ್ ಟು ಕಾನ್ವರ್ಜ್ ಎಟ್ ಎ ಪರ್ಟಿಕ್ಯುಲರ್ ಪಾಯಿಂಟ್. ನಾವು ಮೀಟ್ ಅಂತ ಏನು ಹೇಳ್ತೀವಲ್ಲ, ದ ಲೈಟ್ ರೇಸ್ ಆರ್ ಮೀಟಿಂಗ್ ಅಟ್ ಎ ಪಾಯಿಂಟ್, ಇದನ್ನೇ ನಾವು ಟೆಕ್ನಿಕಲ್ ಟರ್ಮಿನಾಲಜಿ ಬಂದು ಕಾನ್ವರ್ಜ್ ಅಂತ ಯೂಸ್ ಮಾಡೋದು. ಸೊ ಇನ್ನು ಮುಂದೆ ನಾನು ಲೈಟ್ ರೇಸ್ ಮೀಟ್ ಅಟ್ ಎ ಪಾಯಿಂಟ್ ಅಂತ ಹೇಳೋಲ್ಲ, ದ ಲೈಟ್ ರೇಸ್ ಕಾನ್ವರ್ಜ್ ಅಟ್ ಎ ಪಾಯಿಂಟ್ ಅಂತ ಹೇಳ್ತೀವಿ. ಸೊ ಲೈಕ್ ದಿಸ್ ಸನ್ಲೈಟ್ ದೇ ವಿಲ್ ಮೀಟ್ ಅಟ್ ಎ ಪಾಯಿಂಟ್. ಸೊ ಎನರ್ಜಿ ಏನಾಯಿತು, ಚಾನಲೈಸ್ ಆಯಿತು. ಒಂದು ಕಡೆ ಸ್ಪ್ರೆಡ್ ಆಗಿರೋ ಲೈಟ್ ಎನರ್ಜಿನ ನೀವು ಒಂದು ಕಡೆ ಫೋಕಸ್ ಮಾಡಿದ್ರಿ. ನೀವು ಒಂದು ಕೆಲಸ ಮಾಡಿ, ಒಂದು ಎಕ್ಸ್ಪೆರಿಮೆಂಟ್ ಮಾಡಿ. ನಿಮ್ಮ ಫ್ರೆಂಡು ಯಾವನಾದರೂ ಮಲ್ಕೊಂಡ್ಬಿಟ್ಟಿರ್ತಾನೆ, ಆಚೆ ಕಿಟಕಿಯಿಂದ ಬಿಸಿಲು ಬೀಳ್ತಾ ಇರುತ್ತೆ. ಆ ಬಿಸಿಲನ್ನ ಲೆನ್ಸ್ ಹಿಡ್ಕೊಂಡ್ಬಿಟ್ಟು ಎಲ್ಲಾದರೂ ಅವನ ಕುಂಡೆ ಮೇಲೆ ಫೋಕಸ್ ಮಾಡಿಬಿಡಿ. ಇಟ್ ವಿಲ್ ಬಿ ಎ ಗ್ರೇಟ್ ಎಕ್ಸ್ಪೆರಿಮೆಂಟ್. ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಲಿಟ್ರಲ್ ಮೀನಿಂಗ್ ವಾಟ್ ಆ್ಯಕ್ಚುಲಿ ದಿಸ್ ಕಾನ್ವೆಕ್ಸ್ ಲೆನ್ಸ್. ಫೈನ್, ಲೆಟ್ ಅಸ್ ಗೋ ಫಾರ್ ದ ಥರ್ಡ್ ಟೈಪ್ ಆಫ್ ಬೀಮ್. ದೇ ಆರ್ ಆ್ಯಕ್ಚುಲಿ ಕಾಲ್ಡ್ ಆಸ್ ಡೈವರ್ಜಿಂಗ್ ಬೀಮ್. ಕಾನ್ವರ್ಜಿಂಗ್ ಬೀಮ್ ಅಂದರೆ ಏನು, ಲೈಟ್ ರೇಸ್ ಮೀಟ್ ಅಟ್ ಒನ್ ಪಾಯಿಂಟ್. ಡೈವರ್ಜಿಂಗ್ ಬೀಮ್ ಅಂದ್ರೆ ಹಂಗಾದ್ರೆ ಏನಿರ್ಬೋದು, ಸಿಂಪಲ್ ಬ್ರದರ್ಸ್. ದಿಸ್ ಲೈಟ್ ರೇಸ್ ದೇ ಸ್ಟಾರ್ಟ್ಸ್ ಫ್ರಮ್ ಒನ್ ಪಾಯಿಂಟ್ ಆ್ಯಂಡ್ ಸ್ಪ್ರೆಡ್. ಒಂದೇ ಪಾಯಿಂಟಿಂದ ಸ್ಟಾರ್ಟ್ ಆಗುತ್ತೆ, ದೇ ವಿಲ್ ಸ್ಪ್ರೆಡ್ ಔಟ್ ಫ್ರಮ್ ದಟ್ ಪಾಯಿಂಟ್. ದೀಸ್ ಕೈಂಡ್ ಆಫ್ ಬೀಮ್ ವಿ ಆ್ಯಕ್ಚುಲಿ ಕಾಲ್ ದ ಡೈವರ್ಜಿಂಗ್ ಬೀಮ್. ದ ಡೈವರ್ಜಿಂಗ್ ಬೀಮ್. ಓಕೆ, ಫ್ರಮ್ ದಿಸ್ ಪಾರ್ಟ್ ಇನ್ನು ಮುಂದೆ ನಾನು ಥ್ರೂ ಔಟ್ ಅವರ್ ಆಪ್ಟಿಕ್ಸ್ ಚಾಪ್ಟರ್ ಐ ವಿಲ್ ಬಿ ಕಂಟಿನ್ಯೂಸ್ಲಿ ಯೂಸಿಂಗ್ ದಿಸ್ ಟರ್ಮಿನಾಲಜೀಸ್. ಯಾವುದು, ರೇ beam, ray beam. So you must know what is a ray and what is a beam. Yeah, you have a better example for diverging beam. ಏನು, ಟಾರ್ಚು. ನಿಮ್ಮ ಮೊಬೈಲ್ ಟಾರ್ಚೇ ತಗೊಳ್ಳಿ ಅಥವಾ ಬೇರೆ ಯಾವುದಾದ್ರೂ ಟಾರ್ಚೇ ತಗೊಳ್ಳಿ, ಏನಾಗುತ್ತೆ, ಟಾರ್ಚಿಂದ ಬರ್ತಿರೋ ಲೈಟು ಬಿಟ್ಟಾಗ ಈ ರೀತಿ ಸ್ಪೇಸ್ನಲ್ಲಿ ಸ್ಪ್ರೆಡ್ ಆಗುತ್ತೆ, ಕರೆಕ್ಟ್ ಅಲ್ಲ? ದಿಸ್ ಇಸ್ ಒನ್ ಎಕ್ಸಾಂಪಲ್ ಫಾರ್ ಡೈವರ್ಜಿಂಗ್ ಬೀಮ್. ಸೊ ಬಿ ಥರೋ ವಿತ್ ದಿಸ್ ವರ್ಡ್, ರೇ, ಬೀಮ್, ಟೈಪ್ಸ್ ಆಫ್ ಬೀಮ್ ಆ್ಯಂಡ್ ವಾಟ್ ಈಸ್ ಆ್ಯಕ್ಚುಲಿ ಲೈಟ್. ಸೊ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ನಾವೇನು ಕವರ್ ಮಾಡೋಣ, ಒಂದು ಲೈಟ್ ರೇ ಸ್ಟಾರ್ಟ್ ಆಗಿದೆ, ಒಂದು ಪಾಯಿಂಟಿಂದ ಸ್ಟಾರ್ಟ್ ಆಯಿತು, ಇನ್ನೊಂದು ಪಾಯಿಂಟಿಗೆ ಹೋಗ್ತಾ ಇದೆ. ಓಕೆ, ಬಟ್ ಇಲ್ಲಿ ದಿಸ್ ಲೈಟ್ ರೇ ಫೇಸ್ಡ್ ಅನ್ ಅಬ್ಸ್ಟ್ಯಾಕಲ್. ಒಂದು ಅಬ್ಸ್ಟ್ಯಾಕಲ್ ಸಿಕ್ಬಿಡ್ತು ಎದುರುಗಡೆ, ಯಾವನೊಬ್ಬ ಬಂದ್ಬಿಟ್ಟ ಲೈಟ್ ರೇಗೆ.
ಆಗ ಲೈಟ್ ರೇ ಹೇಗೆ ಬಿಹೇವ್ ಮಾಡುತ್ತೆ? ಸೊ ವಿ ಹ್ಯಾವ್ ಟೂ ಫೆನಾಮಿನಸ್ ಬೇಸ್ಡ್ ಆನ್ ದ ಬಿಹೇವಿಯರ್. ಮೊದಲನೇದು ರಿಫ್ಲೆಕ್ಷನ್ ಆ್ಯಂಡ್ ದ ಸೆಕೆಂಡ್ ಫಿನಾಮಿನನ್ ಆಫ್ light, that is refraction. Fine. In the next video we will be covering reflection and refraction. Thank you one and all. Have a great day ahead. Thank you.